GBA ಈಗ ಹೊಸ ರೂಲ್ಸ್ ತರ್ತಾ ಇದೆ. ತಳಮಾಡಿಯಲ್ಲಿ ಏನಾದರೂ ನಿಮ್ಮ ಶಾಪ್ಗಳಿದ್ರೆ ನೋಟಿಸ್ ಕೊಡ್ತಾ ಇದ್ದಾರೆ. ನೋಡ್ತಿರ್ಬೋದು, ಪಾರ್ಕಿಂಗ್ ಪ್ರದೇಶದಲ್ಲಿ ಯಾವುದೇ ರೀತಿಯ ಶಾಪ್ಗಳನ್ನು ಇಡಂಗಿಲ್ಲ ಎಂಬುದು ಒಂದು ಕಡೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಸೈಬರ್ ಸೆಂಟ್ರಿಗೆ ಈಗ ಸದ್ಯಕ್ಕೆ ನೋಟಿಸ್ ನೀಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಇವರು ಸೈಬರ್ ಸೆಂಟರ್ನ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಬಟ್ ಇದೀಗ ಸಡನ್ ಆಗಿ GBA ಅವರು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಕಡೆ GBA ವಿರುದ್ಧ ಒಂದು ಕಡೆ ಇಲ್ಲಿನ ಮಾಲೀಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಸುಮಾರು ವರ್ಷಗಳಿಂದಿವೆ, ಈಗ ಸಡನ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಸ್ಥಳಗಳಲ್ಲಿ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೆ ಯಾರಿಗೂ ನೋಟಿಸ್ ಇಲ್ಲ, ಬಟ್ ನಮಗೆ ಮಾತ್ರ ನೋಟಿಸ್ ನೀಡಿದ್ದಾರೆ ಎಂಬುದು ಒಂದು ಕಡೆ GBA ವಿರುದ್ಧ ಈಗ ಆಕ್ರೋಶ ಕೇಳಿಬಂದಿದೆ. ಇಲ್ಲಿ ಮಾಲೀಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಎಷ್ಟು ಗಂಟೆ ನೋಟಿಸ್ ಕೊಟ್ಟರು? ಅಧಿಕಾರಿಗಳು ಬಂದು ಏನಂತ ಹೇಳಿದ್ರಂತ? ಬೆಳಿಗ್ಗೆ 11 ಗಂಟೆ ಬಂದಿದ್ರು ಸರ್. ನೋಟಿಸ್ ಕೊಟ್ಟರು, ಬೇಗ ಇದು ನಿಮಗೆ ಕೆಳಗಡೆ ಅಂಗಡಿ ಮಾಡೋಕ್ಕೆ ಇದಿಲ್ಲ, ಪರ್ಮಿಷನ್ ಇಲ್ಲ, ಇದು ಕ್ಲೋಸ್ ಮಾಡಬೇಕು, ಇದು ಹೋಗಿಲ್ಲ ಅಂದರೆ BB ಇವರ ಹತ್ರ ಹೋಗಿ ಮಾತಾಡಿ ಪರ್ಮಿಷನ್ ತಗೋಬೇಕು ಅಂತ. ಏನಂತ ಪರ್ಮಿಷನ್ ತೊಗೋಬೇಕಂತ ಮಾತಾಡಿ? ಅದು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಹೋಗಿ ಆಫೀಸ್ ಥರ ಹೋಗಿ ಮಾತಾಡಿ ಅಂತಂದರು. BBP ಇದರಲ್ಲಿ ನಾಗ್ಪುರದ ವಾರ್ಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಮಾತಾಡಿ ನೀವು ಅಂತ ಹೇಳಿದ್ರು. ಓಕೆ, ಸುತ್ತಮುತ್ತ ಶಾಪ್ಗಳಿಗೆ ಎಲ್ಲರೂ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಗೆ ಅಷ್ಟೇನಾ? ಇಲ್ಲ, ನಮಗೆ ಇಲ್ಲಿ ಕೊಟ್ಟೋದ್ರು, ಮುಂದೆ ಹೆಂಗೆ ಕೊಟ್ಟೋದ್ರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಈ ಬಿಲ್ಡಿಂಗಲ್ಲಿ ಕೊಟ್ಟೋಗಿದ್ದಾರೆ ಕೆಳಗಡೆ ಸೆಲ್ಲರ್ ಮಾತ್ರ. ವರ್ಷಗಳಿಂದ ಕೆಲಸ ಮಾಡ್ತಿದ್ದೆ ಇಲ್ಲಿ ಶಾಪ್ ಇಟ್ಟಿದ್ರಿ? 20 ವರ್ಷದಿಂದ ಇದೆ ಸರ್. ಸೈಬರ್ ಸೆಂಟ್ರಿಗೆ? ಸೈಬರ್ ಸೆಂಟ್ರ್ ಜೆರಾಕ್ಸ್ ಅಂಗಡಿ 20 ವರ್ಷದಿಂದ ಇದೆ ಸರ್. ಏನು ಸರ್ ಈಗ ನೋಟಿಸ್ ಕೊಟ್ಟಿದ್ದಾರೆ GBA ಅವರು? ಅಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ಕೋತೀನಿ. ಯಾಕೆಂದರೆ 20 ವರ್ಷ ಹಿಂದೆ ಇರ್ತಕ್ಕಂಥ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಅನ್ವಯ ಆಗುತ್ತೆ, ತಳಮಾಡಿಯಲ್ಲಿ ಪಾರ್ಕಿಂಗ್ ಬಿಡಬೇಕು, ಇದು ಕಟ್ಟಬಾರ್ದು ಅಂತ ಹೇಳಿ ಅನ್ವಯ ಆಗುತ್ತೆ. ಆದರೆ ಇವರು ಇಂಥ ಮಾನಗೇಡಿ ಅಧಿಕಾರಿಗಳು GBAಯಲ್ಲಿ ಲೂಟಿ ಮಾಡೋ ಅಧಿಕಾರಿಗಳು ಇರೋದು ಹೊರತು ಯಾರೂ ಕೂಡ ಅವ್ರಿಗೆ ಜನಗಳ ಹಿತರಕ್ಷಣೆ ಕಾಯುವಂಥ ಇದಿಲ್ಲ. ಇವಾಗ ಇದಕ್ಕಿದ್ದಂಗೆ 20 ವರ್ಷದ ಹಿಂದೆ ಇರ್ತಕ್ಕಂಥ ಕಟ್ಟಡಗಳಿಗೆ ನೋಟಿಸ್ ಕೊಟ್ಬಿಟ್ಟು ನೀವು ಇದನ್ನು ಪಾರ್ಕಿಂಗ್ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಏನು ನಾಚಿಕೆ ಮಾನ ಮರ್ಯಾದೆ ಬೇಡವೇನ್ರಿ ಇವ್ರಿಗೆ? ಏನು ರೀ ಇದು? ಏನು ಲೂಟಿ ಹೊಡಿಯೋಕ್ಕೆ ನಿಂತಿದ್ರೆ ಅಂದರೆ ಇದು ಸರ್ಕಾರ ಇರೋದು ಲೂಟಿ ಹೊಡೆಯೋದಕ್ಕೆ, GBA ಅಧಿಕಾರಿಗಳು ಟೋಟಲಾಗಿ ಇರೋದು ಲೂಟಿ ಹೊಡೆಯೋಕ್ಕೆ ಹೊರತು ಜನಗಳ ಹಿತ ಕಾಪಾಡೋದಕ್ಕಲ್ಲ ಅಂತ. ಅಲ್ಲ, ಎಂಥವ್ರಿಗೂ ಕೋಪ ಬರ್ತಪ್ಪ ಇದು. 20 ವರ್ಷದ ಕಟ್ಟಡಕ್ಕೆ ಹೋಗ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಇವಾಗ ಅದು ಆರೋಗ್ಯ ಅಧಿಕಾರಿ. ಏನು ಸರ್ ಇದು ಅನ್ಯಾಯ? ಎಸ್, ನೋಡ್ತಿರ್ಬೋದು ಇಲ್ಲಿ ತಳಮಾಡಿಯಲ್ಲಿ ಇನ್ಮುಂದೆ ಯಾವುದೇ ರೀತಿಯ ಶಾಪ್ಗಳು, ಸೈಬರ್ ಸೆಂಟರ್ ಆಯಿತು, ಯಾವುದೇ ರೀತಿಯ ಶಾಪ್ಗಳನ್ನು ಓಪನ್ ಮಾಡೋಂಗಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದು ಆರೋಗ್ಯ ಅಧಿಕಾರಿಗಳು GBA ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಮಾಡಬೇಕಂತ. ಬಟ್ ಇಲ್ಲಿ ಎಲ್ಲೇ ಆಗುತ್ತೆ ಪಾರ್ಕಿಂಗ್ ಪ್ಲೇಸ್ ಮಾಡೋಕ್ಕೆ? ಯಾಕಂದರೆ ಇದು 20 ವರ್ಷದ ಹಳೆಯ ಕಟ್ಟಡ. ಈಗ ಹೊಸ ಕಟ್ಟಡ ಆದರೆ ಏನಾದರೂ ಮಾಡ್ಬೋದಿತ್ತು. 20 ವರ್ಷದ ಹಳೆಯ ಕಟ್ಟಡ, 20 ವರ್ಷಗಳಿಂದ ಇವರು ಸೈಬರ್ ಸೆಂಟ್ರನ್ನು ಇಟ್ಕೊಂಡು ಬಂದಿದ್ದಾರೆ. ಸಡನ್ನಾಗಿ ಈಗ ಖಾಲಿ ಮಾಡಂತ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಆ ಶಾಪ್ ಮಾಲೀಕ, ಸೈಬರ್ ಸೆಂಟರ್ ಮಾಲೀಕ ಕಂಗಲಾಗಿದ್ದಾನೆ. ಒಂದು ಕಡೆ ಅಧಿಕಾರಿಗಳು ಹೋಗಿ ಮೀಟಾಗಿ ಬೇಗ ಹೋಗಿ ಅಂತ ಇಲ್ಲಿನ ಬಂದಂಥ ಅಧಿಕಾರಿಗಳು ತಿಳಿಸ್ತಾರೆ. ಅಂದರೆ ಇದ್ರ ಉದ್ದೇಶ ಬೇರೆ ಇದೆ. ಯಾಕಂದರೆ ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಸ್ಥಳಗಳಲ್ಲಿ ಶಾಪ್ಗಳಿದ್ದಾವೆ, ಅಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಮಾಲ್ಗಳಲ್ಲಿ ಸಹ ಏನೋ ಪಾರ್ಕಿಂಗ್ ಸ್ಥಳದಲ್ಲಿ ಒಂದು ಕಡೆ ಶಾಪ್ಗಳು ಓಪನ್ ಮಾಡಿ ಕೊಡ್ತಾರೆ. ಹೀಗಾಗಿ ಅಲ್ಲಿ ಯಾರಿಗೂ ನೋಟಿಸ್ ಇಲ್ಲ, ನಮಗೆ ಯಾಕೆ ನೋಟಿಸ್ ಎಂಬುದು ಒಂದು ಕಡೆ ಆಕ್ರೋಶ ವ್ಯಕ್ತವಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. GBA ಈಗ ಹೊಸ ರೂಲ್ಸ್ ತರ್ತಾ ಇದೆ. ತಳಮಾಡಿಯಲ್ಲಿ ಏನಾದರೂ ನಿಮ್ಮ ಶಾಪ್ಗಳಿದ್ರೆ ನೋಟಿಸ್ ಕೊಡ್ತಾ ಇದ್ದಾರೆ. ನೋಡ್ತಿರ್ಬೋದು, ಪಾರ್ಕಿಂಗ್ ಪ್ರದೇಶದಲ್ಲಿ ಯಾವುದೇ ರೀತಿಯ ಶಾಪ್ಗಳನ್ನು ಇಡಂಗಿಲ್ಲ ಎಂಬುದು ಒಂದು ಕಡೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಸೈಬರ್ ಸೆಂಟ್ರಿಗೆ ಈಗ ಸದ್ಯಕ್ಕೆ ನೋಟಿಸ್ ನೀಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಇವರು ಸೈಬರ್ ಸೆಂಟರ್ನ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಬಟ್ ಇದೀಗ ಸಡನ್ ಆಗಿ GBA ಅವರು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಕಡೆ GBA ವಿರುದ್ಧ ಒಂದು ಕಡೆ ಇಲ್ಲಿನ ಮಾಲೀಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಸುಮಾರು ವರ್ಷಗಳಿಂದಿವೆ, ಈಗ ಸಡನ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಸ್ಥಳಗಳಲ್ಲಿ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೆ ಯಾರಿಗೂ ನೋಟಿಸ್ ಇಲ್ಲ, ಬಟ್ ನಮಗೆ ಮಾತ್ರ ನೋಟಿಸ್ ನೀಡಿದ್ದಾರೆ ಎಂಬುದು ಒಂದು ಕಡೆ GBA ವಿರುದ್ಧ ಈಗ ಆಕ್ರೋಶ ಕೇಳಿಬಂದಿದೆ. ಇಲ್ಲಿ ಮಾಲೀಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಎಷ್ಟು ಗಂಟೆ ನೋಟಿಸ್ ಕೊಟ್ಟರು? ಅಧಿಕಾರಿಗಳು ಬಂದು ಏನಂತ ಹೇಳಿದ್ರಂತ? ಬೆಳಿಗ್ಗೆ 11 ಗಂಟೆ ಬಂದಿದ್ರು ಸರ್. ನೋಟಿಸ್ ಕೊಟ್ಟರು, ಬೇಗ ಇದು ನಿಮಗೆ ಕೆಳಗಡೆ ಅಂಗಡಿ ಮಾಡೋಕ್ಕೆ ಇದಿಲ್ಲ, ಪರ್ಮಿಷನ್ ಇಲ್ಲ, ಇದು ಕ್ಲೋಸ್ ಮಾಡಬೇಕು, ಇದು ಹೋಗಿಲ್ಲ ಅಂದರೆ BB ಇವರ ಹತ್ರ ಹೋಗಿ ಮಾತಾಡಿ ಪರ್ಮಿಷನ್ ತಗೋಬೇಕು ಅಂತ. ಏನಂತ ಪರ್ಮಿಷನ್ ತೊಗೋಬೇಕಂತ ಮಾತಾಡಿ? ಅದು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಹೋಗಿ ಆಫೀಸ್ ಥರ ಹೋಗಿ ಮಾತಾಡಿ ಅಂತಂದರು. BBP ಇದರಲ್ಲಿ ನಾಗ್ಪುರದ ವಾರ್ಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಮಾತಾಡಿ ನೀವು ಅಂತ ಹೇಳಿದ್ರು. ಓಕೆ, ಇಲ್ಲಿ ಸುತ್ತಮುತ್ತ ಶಾಪ್ಗಳಿಗೆ ಎಲ್ಲರೂ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಗೆ ಅಷ್ಟೇನಾ? ಇಲ್ಲ, ನಮಗೆ ಇಲ್ಲಿ ಕೊಟ್ಟೋದ್ರು, ಮುಂದೆ ಹೆಂಗೆ ಕೊಟ್ಟೋದ್ರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಈ ಬಿಲ್ಡಿಂಗಲ್ಲಿ ಕೊಟ್ಟೋಗಿದ್ದಾರೆ ಕೆಳಗಡೆ ಸೆಲ್ಲರ್ ಮಾತ್ರ. ವರ್ಷಗಳಿಂದ ಕೆಲಸ ಮಾಡ್ತಿದ್ದೆ ಇಲ್ಲಿ ಶಾಪ್ ಇಟ್ಟಿದ್ರಿ? 20 ವರ್ಷದಿಂದ ಇದೆ ಸರ್. ಸೈಬರ್ ಸೆಂಟ್ರಿಗೆ? ಸೈಬರ್ ಸೆಂಟ್ರ್ ಜೆರಾಕ್ಸ್ ಅಂಗಡಿ 20 ವರ್ಷದಿಂದ ಇದೆ ಸರ್. ಏನು ಸರ್ ಈಗ ನೋಟಿಸ್ ಕೊಟ್ಟಿದ್ದಾರೆ GBA ಅವರು? ಅಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ಕೋತೀನಿ. ಯಾಕೆಂದರೆ 20 ವರ್ಷ ಹಿಂದೆ ಇರ್ತಕ್ಕಂಥ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಅನ್ವಯ ಆಗುತ್ತೆ, ತಳಮಾಡಿಯಲ್ಲಿ ಪಾರ್ಕಿಂಗ್ ಬಿಡಬೇಕು, ಇದು ಕಟ್ಟಬಾರ್ದು ಅಂತ ಹೇಳಿ ಅನ್ವಯ ಆಗುತ್ತೆ. ಆದರೆ ಇವರು ಇಂಥ ಮಾನಗೇಡಿ ಅಧಿಕಾರಿಗಳು GBAಯಲ್ಲಿ ಲೂಟಿ ಮಾಡೋ ಅಧಿಕಾರಿಗಳು ಇರೋದು ಹೊರತು ಯಾರೂ ಕೂಡ ಅವ್ರಿಗೆ ಜನಗಳ ಹಿತರಕ್ಷಣೆ ಕಾಯುವಂಥ ಇದಿಲ್ಲ.
ಇವಾಗ ಇದಕ್ಕಿದ್ದಂಗೆ 20 ವರ್ಷದ ಹಿಂದೆ ಇರ್ತಕ್ಕಂಥ ಕಟ್ಟಡಗಳಿಗೆ ನೋಟಿಸ್ ಕೊಟ್ಬಿಟ್ಟು ನೀವು ಇದನ್ನು ಪಾರ್ಕಿಂಗ್ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಏನು ನಾಚಿಕೆ ಮಾನ ಮರ್ಯಾದೆ ಬೇಡವೇನ್ರಿ ಇವ್ರಿಗೆ? ಏನ್ರಿ ಇದು? ಏನು ಲೂಟಿ ಹೊಡಿಯೋಕೆ ನಿಂತಿದ್ರೇನ್ರಿ? ಇದು ಸರ್ಕಾರ ಇರೋದು ಲೂಟಿ ಹೊಡೆಯೋದಕ್ಕೆ, GBA ಅಧಿಕಾರಿಗಳು ಟೋಟಲ್ ಆಗಿ ಇರೋದು ಲೂಟಿ ಹೊಡೆಯೋಕ್ಕೆ ಹೊರತು ಜನಗಳ ಹಿತ ಕಾಪಾಡೋದಕ್ಕಲ್ಲ ಅಂತ ಅಲ್ಲ, ಎಂಥವ್ರಿಗೂ ಕೋಪ ಬರ್ತಪ್ಪ ಇದು. 20 ವರ್ಷದ ಕಟ್ಟಡಕ್ಕೆ ಹೋಗ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಇವಾಗ ಅದು ಆರೋಗ್ಯ ಅಧಿಕಾರಿ. ಏನು ಸರ್ ಇದು ಅನ್ಯಾಯ? ಎಸ್ ನೋಡ್ತಿರ್ಬೋದು ಇಲ್ಲಿ ಆ ತಳಮಾಡಿಯಲ್ಲಿ ಇನ್ಮುಂದೆ ಯಾವುದೇ ರೀತಿಯ ಶಾಪ್ಗಳು, ಸೈಬರ್ ಸೆಂಟರ್ ಆಯಿತು, ಯಾವುದೇ ರೀತಿಯ ಶಾಪ್ಗಳನ್ನು ಓಪನ್ ಮಾಡೋಂಗಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದು ಆರೋಗ್ಯ ಅಧಿಕಾರಿಗಳು GBA ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಮಾಡಬೇಕಂತ. ಬಟ್ ಇಲ್ಲಿ ಎಲ್ಲೇ ಆಗುತ್ತೆ ಪಾರ್ಕಿಂಗ್ ಪ್ಲೇಸ್ ಮಾಡೋಕ್ಕೆ? ಯಾಕಂದರೆ ಇದು 20 ವರ್ಷದ ಹಳೆಯ ಕಟ್ಟಡ. ಈಗ ಹೊಸ ಕಟ್ಟಡ ಆದರೆ ಏನಾದರೂ ಮಾಡ್ಬೋದಿತ್ತು. 20 ವರ್ಷದ ಹಳೆಯ ಕಟ್ಟಡ, 20 ವರ್ಷಗಳಿಂದ ಇವರು ಸೈಬರ್ ಸೆಂಟ್ರನ್ನು ಇಟ್ಕೊಂಡು ಬಂದಿದ್ದಾರೆ. ಸಡನ್ನಾಗಿ ಈಗ ಖಾಲಿ ಮಾಡಂತ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಶಾಪ್ ಮಾಲೀಕ, ಸೈಬರ್ ಸೆಂಟರ್ ಮಾಲೀಕ ಕಂಗಲಾಗಿದ್ದಾನೆ. ಒಂದು ಕಡೆ ಅಧಿಕಾರಿಗಳು ಹೋಗಿ ಮೀಟ್ ಆಗಿ ಬೇಗ ಹೋಗಿ ಅಂತ ಇಲ್ಲಿನ ಬಂದಂಥ ಅಧಿಕಾರಿಗಳು ತಿಳಿಸ್ತಾರೆ. ಅಂದರೆ ಇದರ ಉದ್ದೇಶ ಬೇರೆ ಇದೆ. ಯಾಕಂದರೆ ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಸ್ಥಳಗಳಲ್ಲಿ ಶಾಪ್ಗಳಿದ್ದಾವೆ, ಅಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಮಾಲ್ಗಳಲ್ಲಿ ಸಹ ಏನೋ ಪಾರ್ಕಿಂಗ್ ಸ್ಥಳದಲ್ಲಿ ಒಂದು ಕಡೆ ಶಾಪ್ಗಳು ಓಪನ್ ಮಾಡಿ ಕೊಡ್ತಾರೆ. ಹೀಗಾಗಿ ಅಲ್ಲಿ ಯಾರಿಗೂ ನೋಟಿಸ್ ಇಲ್ಲ, ನಮಗೆ ಯಾಕೆ ನೋಟಿಸ್ ಎಂಬುದು ಒಂದು ಕಡೆ ಆಕ್ರೋಶ ವ್ಯಕ್ತವಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. GBA ಈಗ ಹೊಸ ರೂಲ್ಸ್ ತರ್ತಾ ಇದೆ. ತಳಮಾಡಿಯಲ್ಲಿ ಏನಾದರೂ ನಿಮ್ಮ ಶಾಪ್ಗಳಿದ್ರೆ ನೋಟಿಸ್ ಕೊಡ್ತಾ ಇದ್ದಾರೆ. ನೋಡ್ತಿರ್ಬೋದು, ಪಾರ್ಕಿಂಗ್ ಪ್ರದೇಶದಲ್ಲಿ ಯಾವುದೇ ರೀತಿಯ ಶಾಪ್ಗಳನ್ನು ಇಡಂಗಿಲ್ಲ ಎಂಬುದು ಒಂದು ಕಡೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಸೈಬರ್ ಸೆಂಟ್ರಿಗೆ ಈಗ ಸದ್ಯಕ್ಕೆ ನೋಟಿಸ್ ನೀಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಇವರು ಸೈಬರ್ ಸೆಂಟರ್ನ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಬಟ್ ಇದೀಗ ಸಡನ್ ಆಗಿ GBA ಅವರು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಕಡೆ GBA ವಿರುದ್ಧ ಒಂದು ಕಡೆ ಇಲ್ಲಿನ ಮಾಲೀಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ಸುಮಾರು ವರ್ಷಗಳಿಂದಿವೆ, ಈಗ ಸಡನ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ. ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಸ್ಥಳಗಳಲ್ಲಿ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ, ಅವ್ರಿಗೆ ಯಾರಿಗೂ ನೋಟಿಸ್ ಇಲ್ಲ. ಬಟ್ ನಮಗೆ ಮಾತ್ರ ನೋಟಿಸ್ ನೀಡಿದ್ದಾರೆ ಎಂಬುದು ಒಂದು ಕಡೆ GBA ವಿರುದ್ಧ ಈಗ ಆಕ್ರೋಶ ಕೇಳಿಬಂದಿದೆ. ಇಲ್ಲಿ ಮಾಲೀಕರಿದ್ದಾರೆ, ಮಾತಾಡಿಸ್ತೀನಿ. ಸರ್, ಎಷ್ಟು ಗಂಟೆ ನೋಟಿಸ್ ಕೊಟ್ಟರು? ಅಧಿಕಾರಿಗಳು ಬಂದು ಏನಂತ ಹೇಳಿದ್ರು ಅಂತ? ಬೆಳಿಗ್ಗೆ 11 ಗಂಟೆ ಬಂದಿದ್ರು ಸರ್. ನೋಟಿಸ್ ಕೊಟ್ಟರು, ಬೇಗ ಇದು ನಿಮಗೆ ಕೆಳಗಡೆ ಅಂಗಡಿ ಮಾಡೋಕ್ಕೆ ಇದಿಲ್ಲ, ಪರ್ಮಿಷನ್ ಇಲ್ಲ, ಇದು ಕ್ಲೋಸ್ ಮಾಡಬೇಕು, ಇದು ಹೋಗಿಲ್ಲ ಅಂದರೆ BBA ಇವರ ಹತ್ರ ಹೋಗಿ ಮಾತಾಡಿ ಪರ್ಮಿಷನ್ ತಗೋಬೇಕು ಅಂತ. ಏನಂತ ಪರ್ಮಿಷನ್ ತೊಗೋಬೇಕಂತ ಮಾತಾಡಿ? ಅದು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಹೋಗಿ ಆಫೀಸ್ ಥರ ಹೋಗಿ ಮಾತಾಡಿ ಅಂತಂದರು. BBP ಇದರಲ್ಲಿ ನಾಗ್ಪುರದ ವಾರ್ಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಮಾತಾಡಿ ನೀವು ಅಂತ ಹೇಳಿದ್ರು. ಓಕೆ, ಇಲ್ಲಿ ಸುತ್ತಮುತ್ತ ಶಾಪ್ಗಳು ಎಲ್ಲರೂ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಗೆ ಅಷ್ಟೇನಾ? ಇಲ್ಲ, ನಮ್ಗೆ ಇಲ್ಲಿ ಕೊಟ್ಟೋದ್ರು, ಮುಂದೆ ಹೆಂಗೆ ಕೊಟ್ಟೋದ್ರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಈ ಬಿಲ್ಡಿಂಗಲ್ಲಿ ಕೊಟ್ಟೋಗಿದ್ದಾರೆ ಕೆಳಗಡೆ ಸೆಲ್ಲರ್ ಮಾತಾಡಿ. ವರ್ಷಗಳಿಂದ ಕೆಲಸ ಮಾಡ್ತಿದ್ದೆ ಇಲ್ಲಿ ಶಾಪ್ ಇಟ್ಟಿದ್ರಿ? 20 ವರ್ಷದಿಂದ ಇದೆ ಸರ್. ಸೈಬರ್ ಸೆಂಟ್ರಾಗಿ? ಸೈಬರ್ ಸೆಂಟ್ರ್ ಜೆರಾಕ್ಸ್ ಅಂಗಡಿ 20 ವರ್ಷದಿಂದ ಇದೆ ಸರ್. ಏನು ಸರ್ ಈಗ ನೋಟಿಸ್ ಕೊಟ್ಟಿದ್ದಾರೆ GBA ಅವರು? ಅಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ಕೋತೀನಿ. ಯಾಕೆಂದರೆ 20 ವರ್ಷ ಹಿಂದೆ ಇರ್ತಕ್ಕಂಥ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಅನ್ವಯ ಆಗುತ್ತೆ, ತಳಮಾಡಿಯಲ್ಲಿ ಪಾರ್ಕಿಂಗ್ ಬಿಡಬೇಕು, ಇದು ಕಟ್ಟಬಾರ್ದು ಅಂತ ಹೇಳಿ ಅನ್ವಯ ಆಗುತ್ತೆ. ಆದರೆ ಇವರು ಇಂಥ ಮಾನಗೇಡಿ ಅಧಿಕಾರಿಗಳು GBAಯಲ್ಲಿ ಲೂಟಿ ಮಾಡೋ ಅಧಿಕಾರಿಗಳೇ ಇರೋದು ಹೊರತು ಯಾರೂ ಕೂಡ ಅವ್ರಿಗೆ ಜನಗಳ ಹಿತರಕ್ಷಣೆ ಕಾಯುವಂಥ ಇದಿಲ್ಲ. ಇವಾಗ ಇದಕ್ಕಿದ್ದಂಗೆ 20 ವರ್ಷದ ಹಿಂದೆ ಇರ್ತಕ್ಕಂಥ ಕಟ್ಟಡಗಳಿಗೆ ನೋಟಿಸ್ ಕೊಟ್ಬಿಟ್ಟು ನೀವು ಇದನ್ನು ಪಾರ್ಕಿಂಗ್ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಏನು ನಾಚಿಕೆ ಮಾನ ಮರ್ಯಾದೆ ಬೇಡವೇನ್ರಿ ಇವ್ರಿಗೆ? ಏನ್ರಿ ಇದು? ಏನು ಲೂಟಿ ಹೊಡಿಯೋಕೆ ನಿಂತಿದ್ರೇನ್ರಿ? ಇದು ಸರ್ಕಾರ ಇರೋದು ಲೂಟಿ ಹೊಡೆಯೋದಕ್ಕೆ, GBA ಅಧಿಕಾರಿಗಳು ಟೋಟಲ್ ಆಗಿ ಇರೋದು ಲೂಟಿ ಹೊಡೆಯೋಕ್ಕೆ ಹೊರತು ಜನಗಳ ಹಿತ ಕಾಪಾಡೋದಕ್ಕಲ್ಲ ಅಂತ ಅಲ್ಲ, ಎಂಥವ್ರಿಗೂ ಕೋಪ ಬರ್ತಪ್ಪ ಇದು. 20 ವರ್ಷದ ಕಟ್ಟಡಕ್ಕೆ ಹೋಗ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಇವಾಗ ಅದು ಆರೋಗ್ಯ ಅಧಿಕಾರಿ. ಏನು ಸರ್ ಇದು ಅನ್ಯಾಯ? ಎಸ್ ನೋಡ್ತಿರ್ಬೋದು, ಇಲ್ಲಿ ಆ ತಳಮಾಡಿಯಲ್ಲಿ ಇನ್ಮುಂದೆ ಯಾವುದೇ ರೀತಿಯ ಶಾಪ್ಗಳು, ಸೈಬರ್ ಸೆಂಟರ್ ಆಯಿತು, ಯಾವುದೇ ರೀತಿಯ ಶಾಪ್ಗಳನ್ನು ಓಪನ್ ಮಾಡೋಂಗಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದು ಆರೋಗ್ಯ ಅಧಿಕಾರಿಗಳು GBA ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಮಾಡಬೇಕಂತ. ಬಟ್ ಇಲ್ಲಿ ಎಲ್ಲೇ ಆಗುತ್ತೆ ಪಾರ್ಕಿಂಗ್ ಪ್ಲೇಸ್ ಮಾಡೋಕ್ಕೆ? ಯಾಕಂದರೆ ಇದು 20 ವರ್ಷದ ಹಳೆಯ ಕಟ್ಟಡ. ಈಗ ಹೊಸ ಕಟ್ಟಡ ಆದರೆ ಏನಾದರೂ ಮಾಡ್ಬೋದಿತ್ತು. 20 ವರ್ಷದ ಹಳೆಯ ಕಟ್ಟಡ, 20 ವರ್ಷಗಳಿಂದ ಇವರು ಸೈಬರ್ ಸೆಂಟ್ರನ್ನು ಇಟ್ಕೊಂಡು ಬಂದಿದ್ದಾರೆ. ಸಡನ್ನಾಗಿ ಈಗ ಖಾಲಿ ಮಾಡಂತ ಹೇಳ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಶಾಪ್ ಮಾಲೀಕ, ಸೈಬರ್ ಸೆಂಟರ್ ಮಾಲೀಕ ಕಂಗಲಾಗಿದ್ದಾನೆ. ಒಂದು ಕಡೆ ಅಧಿಕಾರಿಗಳು ಹೋಗಿ ಮೀಟ್ ಆಗಿ ಬೇಗ ಹೋಗಿ ಅಂತ ಇಲ್ಲಿನ ಬಂದಂಥ ಅಧಿಕಾರಿಗಳು ತಿಳಿಸ್ತಾರೆ. ಅಂದರೆ ಇದರ ಉದ್ದೇಶ ಬೇರೆ ಇದೆ. ಯಾಕಂದರೆ ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಸ್ಥಳಗಳಲ್ಲಿ ಶಾಪ್ಗಳಿದ್ದಾವೆ, ಅಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಮಾಲ್ಗಳಲ್ಲಿ ಸಹ ಏನೋ ಪಾರ್ಕಿಂಗ್ ಸ್ಥಳದಲ್ಲಿ ಒಂದು ಕಡೆ ಶಾಪ್ಗಳು ಓಪನ್ ಮಾಡಿ ಕೊಡ್ತಾರೆ. ಹೀಗಾಗಿ ಅಲ್ಲಿ ಯಾರಿಗೂ ನೋಟಿಸ್ ಇಲ್ಲ, ನಮಗೆ ಯಾಕೆ ನೋಟಿಸ್ ಎಂಬುದು ಒಂದು ಕಡೆ ಆಕ್ರೋಶ ವ್ಯಕ್ತವಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.